ಏನು ಗಾಡಿ ಗುರು ರಶ್ ಇಲ್ಲಿ. ಅಯ್ಯೋ ಮಾಡ್ತಾರೋ ಇಲ್ವೋ ಸರ್ವಿಸ್ ಇನ್ನು ದೇವ್ರಿಗೆ ಗೊತ್ತು. ರಾಯಲ್ ಎನ್ಫೀಲ್ಡಲ್ಲಿ ಹೆವಿ ಸ್ಕ್ಯಾಮ್ ಗುರು. ಹೊಸ ಚೈನ್ ಪಾಕೆಟ್ ಹಾಕ್ಸಿರೋದು, ಚೈನ್ ಟೈಟ್ ಆಗಿದೆ ಅಂದ್ಬಿಟ್ಟು. ಸರ್ ಚೈನು ಟೈಟ್ ಇದೆ, ಹೋಗ್ಬಿಟ್ಟಿದೆ ಸ್ಪಾಕೆಟು, ಹೊಸದು ಹಾಕ್ಸ್ಕೊಳ್ಳಿ ಅಂತೆ. ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಸೊ ಇವತ್ತು ನಾವಿದ್ದೀವಿ ಚಂಡೀಗಢಲ್ಲಿ. ಸೊ ನಿನ್ನೆ ನೈಟು ಒಂದು 10 ಗಂಟೆ ಹಿಂಗೆ ರೀಚ್ ಆದ್ವಿ. ಸೊ ಇವತ್ತು ಏನಪ್ಪ ಅಂತಂದರೆ KTM ಸರ್ವಿಸ್ಗೆ ಹೋಗ್ಬಿಟ್ಟು KTM ನಮ್ಮ ಗಾಡಿನ ಸರ್ವಿಸ್ ಮಾಡಿಸ್ಕೊಂಡು ಅದಾದಮೇಲೆ ಅಲ್ಲಿಂದ ಏನು ಮಾಡೋದು ಅಂತ ನೋಡಬೇಕು. ಸ್ವಲ್ಪ ಚೈನ್ ಲೂಬು, ಅದಾದಮೇಲೆ ಸ್ವಲ್ಪ ಐಟಮ್ಸ್ ಎಲ್ಲ ಬೇಕು, ಅದನ್ನೆಲ್ಲ ತೊಗೊಬೇಕು. ಸೊ ಇವಾಗ ಆ್ಯಸ್ ಆಫ್ ನಾವು ಇನ್ನೂ ತಿಂಡಿನೂ ತಿಂದಿಲ್ಲ, ಏನೂ ತಿಂದಿಲ್ಲ. ಫಸ್ಟು ನಮ್ಮ KTM ಗಾಡಿಗಳನ್ನ ಬಿಟ್ಬಿಟ್ಟು ಆಮೇಲೆ ರಾಮು ಅವ್ರದ್ದು ರಾಯಲ್ ಎನ್ಫೀಲ್ಡ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಹೆಂಗಾಗುತ್ತೆ ನೋಡಬೇಕು. ವೆದರು ಕಂಪ್ಯಾರಿಟಿವ್ಲಿ ಓಕೆ ಇದೆ. ಸೊ ಇನ್ನೂ 10 ಕಾಲು ಟೈಮು. ನಿದ್ದೆ ಎಲ್ಲ ಚೆನ್ನಾಗಿ ಬಂತು. ನಮ್ಮ ಸ್ಟೇ ಕೂಡ ಸಕಾಲಿದೆ. ಸ್ಟೇ ಕೂಡ ತೋರಿಸ್ತೀನಿ ಎಲ್ಲಿದೆ ಏನು ಅಂತ ಹೇಳ್ಬಿಟ್ಟು, ಯಾವುದೊಂದು ಮ್ಯಾದ್ ಮಾಡಿದ್ದೀನಿ ಅಂತೇಳಿ. 5,000 ರೂಪಾಯಿ ಇದೆ 5 ಜನಕ್ಕೆ, 1,000 ರೂಪಾಯಿ ಒಬ್ರಿಗೆ. ಆಬ್ವಿಯಸ್ಲಿ ಇದ್ದೇ ಇರುತ್ತೆ, ಸ್ವಲ್ಪ ಚೆನ್ನಾಗಿರೋದು ಬೇಕು, ಪಾರ್ಕಿಂಗ್ ಬೇಕು, ಎಲ್ಲ ಚೆನ್ನಾಗಿ ಅಂತ ಹೇಳಿದ್ರೆ. ಇಲ್ಲಾಂದರೆ ಬಜೆಟ್ ಫ್ರೆಂಡ್ಲಿನೂ ಸಿಗುತ್ತೆ, ಅದು ಬೇರೆ ವಿಷಯ. ಬಟ್ ಓಕೆ ಫೈನ್, ವಿತೌಟ್ ಬ್ರೇಕ್ಫಾಸ್ಟ್ ಏನೂ ಇಲ್ಲ. ಸೊ ಯಾವ ಹೋಟ್ಲಿಂದ ತೋರಿಸ್ತೀನಿ. ಫಸ್ಟ್ ಇವಾಗ KTM ಹೋಗಿ ಅಲ್ಲಿ ಸರ್ವಿಸ್ ಮಾಡಿಸ್ಕೊಂಡು ಆಮೇಲೆ ರಾಯಲ್ ಎನ್ಫೀಲ್ಡ್ ಹೋಗೋದಾ, ಇಲ್ಲ KTM ಅಲ್ಲಿ ಗಾಡಿ ಬಿಟ್ಬಿಟ್ಟು ಆಮೇಲೆ ಹೋಗೋದಾ ನೋಡೋಣ. ಬನ್ನಿ ಲೆಟ್ಸ್ ಗೋ. ಬಂದಿದ್ದೀವಿ, ನೋಡ್ಬೋದು KTM ಸರ್ವಿಸ್. ಇಲ್ಲಿ ಯಾವ ಆಯಿಲ್ ಹಾಕ್ತಾರೆ? ಮೋಟೂಲ್ ಇದೆ, 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 ಮೋಟೂಲ್ ಇದೆ. ಜಾಲಿ. ಓಕೆ, ಮಾತಾಡ್ಸ್ಕೊಂಡು ಹೋಗೋಣ. ಸರ್ವಿಸ್ ಅಡ್ವೈಸರ್ ಯಾರು ಬಂದರು, ಇವರೇ ಅನಿಸುತ್ತೆ ಮಾತಾಡ್ತವ್ರು. हाँ सर्विस ये लूज है, ये रहता है, ऐसा ही रहता है ये इधर का, ये जो ये ना, ये वाला ये 4C का उठाता हूँ प्ले, वही तो. और ये साइड स्टैंड का ये भी स्प्रिंग भी थोड़ा ये हुआ है. ಜಾಸ್ತಿ ಗಾಡಿ ಇಲ್ಲ, ಖಾಲಿ ಹೊಡಿತವ್ರೆ. ಜಾಲಿ ಹೈ. ಓಕೆ ಓಕೆ ಸ್ನೇಹಿತರೆ, ಶೋರೂಮಿಗೆ ಬಂದು ಗಾಡಿಗಳನ್ನ ಸರ್ವಿಸಿಗೆ ಬಿಟ್ಟಿದ್ದೀವಿ. ನೋಡ್ಬೋದು ಆಲ್ರೆಡಿ ಸರ್ವಿಸ್ ಮಾಡ್ತವ್ರೆ 2 ಗಾಡಿನ. ಮನೆಯಲ್ಲಿ ತುಂಬ ಒಳ್ಳೆ ರೆಸ್ಪಾನ್ಸ್ ಸ್ನೇಹಿತರೆ. ಯಾವ ಸರ್ವಿಸ್ ಸೆಂಟರ್ ಅಂತ ಅವ್ರಿಗೆ ಗೊತ್ತಿಲ್ಲ, ಒಟ್ಟಲ್ಲಿ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾಯಿದ್ದಾರೆ. ಪಟ 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 ಬಂದಿದ್ದ ತಕ್ಷಣ ಗಾಡಿ ಹಾಕೋದು ಟಕ್ಕಂತ ಮಾಡ್ತಾಯಿದ್ದಾರೆ. ಸಖತ್ ಖುಷಿ ಆಯಿತು. ಈ ಥರ ನಮ್ಮ ಬೆಂಗಳೂರಲ್ಲಿ ಇದೆ ಏನು ಹೇಳಿ. ಬಟ್ ಇಲ್ಲಿ ಗಾಡಿ ಕಮ್ಮಿ ಇದೆ ಅಂತ ಅನ್ಸುತ್ತೆ, ಅದಕ್ಕೋಸ್ಕರ ಅಷ್ಟು ಸಪೋರ್ಟ್ ಮಾಡ್ತಾಯಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಬಟ್ ಒಳ್ಳೆ ಹೇಳ್ತಾ ಇದ್ದಾರೆ, ಏನು ಮಾಡ್ತೀವಿ ಏನು ಮಾಡೋಲ್ಲ ಅಂತ. ನಮ್ಮ ಬೆಂಗಳೂರಲ್ಲಾದರೆ ಜಾತ್ರೆಗಳು ಏನು ಕರೆಕ್ಟಾಗಿ ಹೇಳಲ್ಲ, ಯಾರು ತಗೊಳ್ಳಲ್ಲ, ಬರೋ ತನಕ ವೆಯ್ಟ್ ಮಾಡಿಸ್ತಾರೆ ಚೆನ್ನಾಗಿ. ನೋಡ್ತೀರ ಲಾಸ್ಟ್ ಇದು ಏನೂ ಮಾಡೋಕ್ಕಾಗಲ್ಲ. ಬಟ್ ಇಲ್ಲಿ ಒಳ್ಳೆ ರೆಸ್ಪಾನ್ಸು, ತುಂಬ ಖುಷಿ ಆಯಿತು. ನನ್ನ ಗಾಡಿ ಸರ್ವಿಸ್ ಆಗ್ತಾಯಿದೆ. ಸೊ ಶ್ರೀ ಬಜಾಜು ಜಗದಮ್ಮ ಅಂತ ಅಲ್ಲೆಲ್ಲ ಹಾಕಿದ್ದಾರೆ, ಗೊತ್ತಿಲ್ಲ ಯಾವುದು ಅಂತ ಹೇಳಿದ್ದು. ಸೊ ಇದು ನನ್ನ ಗಾಡಿನ ಬಿಟ್ಟು ಸಚಿನ್ನ ಇಲ್ಲೇ ಇರಿಸಿ ನಾನು ರಾಮು ಅವ್ರ ಜೊತೆ ಹೋಗ್ತಾಯಿದ್ದೀನಿ. ನಡೀರಿ. ಸೊ ಲೆಟ್ಸ್ ಗೋ, ನೋಡೋಣ ಏನೇನು ಮಾಡ್ತಾರೆ, ಏನು ಕತೆ ಅಂತೇಳಿ. ಬಟ್ ಒಳ್ಳೆ ರೆಸ್ಪಾನ್ಸ್ ಮಾಡ್ತವ್ರೆ, ಪಾಪ ಚೆನ್ನಾಗಿ ಮಾತಾಡಿಸ್ತವ್ರೆ. ನಂಗೆ ಅದೇ ಖುಷಿ ಗುರು. ಕಸ್ಟಮರ್ಗೆ ಅದೇ ಗುರು ಬೇಕಾಗಿರೋದು. ಬಂದಾಗ ಚೆನ್ನಾಗಿ ಮಾತಾಡ್ಸ್ಬಿಟ್ರೆ ಫಿನಿಶ್. ಅವರು ಖುಷಿ, ನಾವು ಖುಷಿ. ಆ್ಯಕ್ಚುಲಿ ನಾನು ಸರ್ವಿಸ್ ಮಾಡಿಸ್ತಾ ಇರಲಿಲ್ಲ. ಏನಕ್ಕೆ ಅಂತಂದರೆ ನನ್ನೇನು ಇಂಜಿನ್ ಆಯಿಲ್ ಏನು ಅಷ್ಟೇನು ಬ್ಲ್ಯಾಕ್ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇರಲಿಲ್ಲ. ಬಟ್ ಆದ್ರೂ ಯಾಕೆ ರಿಸ್ಕ್ ತೊಗೊಳ್ಳೋದು, ತುಂಬ ಎಕ್ಸ್ಟ್ರೀಮ್ ಹೀಟಲ್ಲಿ ಬಂದಿರೋದು ನಾವು. ಏನಾಗಿರುತ್ತೋ ಏನೋ. ಒಂದ್ಸಲಿ ಇಂಜಿನ್ ಆಯಿಲ್ ಫ್ಲಶ್ ಹಾಕ್ಸಿ ಕ್ಲೀನಾಗಿ ಹೊಸ ಆಯಿಲ್ ಮೋಟೂಲೇ ಹಾಕ್ತಾಯಿದ್ದಾರೆ. ಸೊ ಇವಾಗ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ ನಿಮಗೆ, KTM ಗಾಡಿ ಇರೋರು ಶೋರೂಮ್ಗಳಲ್ಲಿ ಮೋಟೂಲ್ ಆಗ್ತಾಯಿಲ್ಲ ಇವಾಗ. ಅವ್ರದ್ದೇ ಯಾವುದೋ ಒಂದು ಬ್ರ್ಯಾಂಡ್ ಹಾಕ್ತಾಯಿದ್ದಾರೆ. ಸೊ ಓದ್ಸಲಿ ಬಟ್ ನಾನು ಹೇಳಿ ಮೋಟೂಲೇ ಹಾಕ್ಸ್ಕೊಂಡಿದ್ದೆ. ಏನು ಹೇಳಿ, ಇಲ್ಲಾಂದರೆ ಅವ್ರು ಯಾವ ಆಯಿಲ್ ಹಾಕ್ತಾರೋ ಅದ್ರದ್ದು ಏನೋ ರಿವ್ಯೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಯಾಕೆ ಬೇಕು ಅಂತ ಹೇಳ್ಬಿಟ್ಟು ನಾನು ಅದೇ ಹಾಕ್ಸ್ಕೊಂಡೆ. ಬಟ್ KTM 390 ಹೊಸ ಮಾಡಲ್ಲು ಯಾಕೆ ಇಷ್ಟೊಂದು ಆಯಿಲ್ ಕುಡಿತದೆ ಅಂತ ಅರ್ಥ ಆಗ್ತಾಯಿಲ್ಲ ಗುರು. ಇದೆ. ಓಕೆ, ಮನಮೋಹನ್ ರಾಯಲ್ ಎನ್ಫೀಲ್ಡ್ ಸರ್ವಿಸಿಗೆ ಬಂದ್ವಿ. ರಾಯಲ್ ಎನ್ಫೀಲ್ಡ್ ಯಾವಾಗಲೂ ರಶ್ಶು ಗುರು. ಏನು ಇಷ್ಟೊಂದು ರಶ್ಶು ಯಪ್ಪ. ಏನು ಗಾಡಿ ಗುರು ರಶ್ ಇಲ್ಲಿ. ಅಯ್ಯೋ ಮಾಡ್ತಾರೋ ಇಲ್ವೋ ಸರ್ವಿಸ್ ಇನ್ನು ದೇವ್ರಿಗೆ ಗೊತ್ತು. ಮನಮೋಹನ್ ಅನ್ನೋ ಒಂದು ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಸೆಂಟ್ರಲ್ಲಿದ್ದೀವಿ. ಸಖತ್ತು ರಶ್ ಇದೆ ಇಲ್ಲಿ. ಏನಂತಂದರೆ ಜಾಸ್ತಿ ಕ್ಲಾಸಿಕ್ ಗಾಡಿಗಳು ಇರೋದು ಹಿಮಾಲಯನ್. ನಾನು ಇದೊಂದೇ ನೋಡಿ, ಇನ್ನೊಂದು ಅಲ್ಲೊಂದಿದೆ ಹಿಮಾಲಯನ್.
ಅಲ್ಲೊಂದು 452 ಇದೆ ಅಷ್ಟೇ. 3 ಗಾಡಿ ಇದೆ. ಹಿಮಾಲಯನು ಇನ್ನೆಲ್ಲೂ ಇಲ್ಲಿ ಹಿಮಾಲಯ ನಿಮ್ಗೆ ನೋಡೋಕ್ಕೆ ಸಿಗೋಲ್ಲ, ಕ್ಲಾಸಿಕ್ಕು ಅಂಥ ಗಾಡಿಗಳು ಇರೋದು. ಬಟ್ ಏನಂದರೆ ಅಷ್ಟು ಪ್ರಾಪರ್ ರೆಸ್ಪಾನ್ಸ್ ಇಲ್ಲ. ಬರೀ ಇವು ಪ್ಯಾಕೇಜ್ಗಳನ್ನ ಸೇಲ್ಸ್ ಮಾಡೋದು, ಇದು ತೊಗೊಳ್ಳಿ ಅಂತ ಹೇಳೋದು ಅಂಥದ್ದೇ ಜಾಸ್ತಿ ಇರೋದು, ಬಿಟ್ಟರೆ ಬೇರೆ ಏನಿಲ್ಲ ಇಲ್ಲಿ. ನನಗೆ ಗೊತ್ತಿರೋಂಗೆ ಫುಲ್ಲು ರಶ್ಶು ಜಾತ್ರೆ. ನಮ್ಮ KTM ಥರ ಇಲ್ಲ ಖಾಲಿ ಎಲ್ಲೂ. ಎಷ್ಟು ಸೇಲ್ಸ್ ಇದೆ ನೋಡಿ, ಏನು ಹೇಳ್ತೀನಿ, ಫುಲ್ ಸೇಲ್ಸು. ಅದು ಕ್ಲಾಸಿಕ್ಗಳೇ ಎಲ್ಲದು ಕ್ಲಾಸಿಕ್ ಅಲ್ಲ, ಎಲ್ಲದು ಸ್ಟ್ಯಾಂಡರ್ಡ್ ಇಲ್ಲ. ಅಲ್ಲಿ ನೋಡಿ ಆ ಗಾಡಿಗಳು ಅಷ್ಟೇ, ಮಿಕ್ಕಿದ್ದು ಯಾವುದೂ ಇಲ್ಲ ಜಾಸ್ತಿ ಇಲ್ಲಿ. ಬಟ್ ಏನಂತಂದರೆ ಬರೀ ಆ ಪ್ಯಾಕೇಜ್ ತೊಗೊಳ್ಳಿ, ಅದು ತೊಗೊಂಡ್ರೆ ಇಷ್ಟು 6 ತಿಂಗಳು ಒಂದ್ಸಲ ಸರ್ವಿಸ್ ಮಾಡಿಸ್ಕೋಬೋದು, ಅದು ಇದು ಅಂತ ಅದೇ ಜಾಸ್ತಿ ಹೇಳೋದು. ಅದೊಂದು ಬೇಜಾರಾಯಿತು. ವೆಯ್ಟ್ ಮಾಡ್ತಾನೆ ಇದ್ದೀವಿ, ಇನ್ನೂ ಗಾಡಿ ತೊಗೊಂಡಿಲ್ಲ. ಹೇಳಿದ್ವಿ, ರಿಕ್ವೆಸ್ಟ್ ಮಾಡಿದ್ವಿ, ಈ ಥರ ತೊಗೊಳ್ಳಿ, ನಾವು ಲಡಾಖ್ ಹೋಗ್ತಾ ಇದ್ದೀವಿ ಅದು ಅಂತ. ಬಟ್ ನೋಡೋಣ ಏನು ಮಾಡ್ತಾರೆ ಅಂತ. ಇನ್ನೊಂದು ಸಲ ಹೇಳಿದ್ದೀವಿ, ಇವಾಗ ನೋಡೋಣ. ಈ ತಕ್ಷಣ ಗಾಡಿ ಎತ್ಕೊಂಡು ಹೋಗ್ತಾ ಅವ್ರೆ, ಟೆಸ್ಟ್ ರೈಡ್ಗೆ ಹೋಗ್ತಾ ಪರವಾಗಿಲ್ಲ. ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ವರ್ಕೌಟ್ ಆಯಿತು. ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ತೊಗೊಂಡ್ರು ಕಡೆಗೂ. ಬಿಸಿಲು ಹಾಕೊಂಡು ರುಬ್ತಾ ಇದ್ದೀವಿ, ಶೀಟ್ ಇಲ್ವಾ ಅದಕ್ಕೆ ಹೊರಡೆ ಇದು AC ಇವಾಗ ರುಬ್ತಾ ಇದೆ. ಏನು ತಿಂಡಿನೇ ತಿಂದಿಲ್ಲ, ಆಲ್ರೆಡಿ ಟೈಮ್ ಅಂದ್ಬಿಟ್ಟು 12:30 ಆಗಿದೆ. ಸೊ ಅದಕ್ಕೆ ಏನಾದ್ರು ಹೋಟ್ಲು ಹುಡ್ಕೊಂಡ್ರೆ ಹೋಟ್ಲು ಏನೂ ಇಲ್ಲ ಇಲ್ಲಿ. ಸ್ವಿಗ್ಗಿ ಝೊಮ್ಯಾಟೊ ಏನು ಹೆಂಗಿರುತ್ತೋ ಲೇಟು ಎಲ್ಲ ಆಸ್ ಯೂಸಲು. ಅದಕ್ಕೆ ಗೋಲ್ಡು ತಿಂತಾಯಿದ್ರು ಇಲ್ಲೇ. ಕರೆದ್ರು ನಮ್ಮನ್ನು ಚೆನ್ನಾಗಿದೆ ಬನ್ನಿ ಅಂತ. ಸೊ ಅದಕ್ಕೆ ಇದನ್ನೇ ಚೆನ್ನಾಗಿದೆಯಾ, ಅದಕ್ಕೆ ಇದನ್ನೇ ತೊಗೊಂಡಿದ್ದೀವಿ. ರೋಡ್ ಸೈಡ್ ಏನು ಮಾಡೋಕ್ಕಾಗಲ್ಲ, ಇದಿಲ್ಲ, ಬದುಕಬೇಕಲ್ಲ, ಏನು ಮಾಡಿ ಅಷ್ಟೇ. ಎಂಡ್ ಹೋಗೋದು ಆ್ಯಕ್ಚುಲಿ ರೋಡ್ ಸೈಡ್ ಚೆನ್ನಾಗಿರೋದು ಯಾವತ್ತು. ಹೌದು, ಅದು ಚೆನ್ನಾಗಿರುತ್ತೆ. ಹೋಗಿ ಚೆನ್ನಾಗಿ ಏನು ಮಾಡೋಣ. ನಮ್ಮ ಗಾಡಿ ರೆಡಿ ಆಗಿದೆ ಆಲ್ರೆಡಿ. ಇದು ನೋಡಿ, ಭಯನೇ ಇಲ್ಲ. ನೋಡ್ದಾ ಗಾಡ್ಸ್ ಇಲ್ಲ ಏನು ಹೇಳಿ. ರಾಯಲ್ ಎನ್ಫೀಲ್ಡಿಂದ ರಾಮ್ ಅವರ ಬಿಟ್ಬಿಟ್ಟು ನೋಡ್ತಾ ಇದ್ದೀನಿ ಆಟೋದಲ್ಲಿ. ಸಚಿನ್ ಬರ್ತೀನಿ ಅಂತ, ಬಟ್ ಬಿಸಿಲು ಜಾಸ್ತಿ ಇದೆ. ಅವ್ರು ಶಾರ್ಟ್ಸ್ ಹಾಕೊಂಡ್ಬಿಟ್ಟಿದ್ದ, ಕಾಲಿಗೆ ಬಿಸಿ ಜಾಸ್ತಿ ಹೊಡಿಯೋದು ಮಾತ್ರ ಆಗಲ್ಲ ಅಂತ ಗೋಲ್ಡು ಹೋದ್ರು ರೂಮ್ಗೆ. ಅವ್ರು 6 ಗಂಟೆಗೆ ಸಿಗೋದು ಗಾಡಿ. ನಮ್ಮದು ಇವಾಗ ರೆಡಿ ಆಗಿದೆ. ತೊಗೊಂಡು ಒಂದು ಚೈನ್ ಕ್ಲಿಯರ್ ತೊಗೊಂಡು ಹೋಗೋದಷ್ಟೇ. ಲೆಟ್ಸ್ ಗೋ. ಆಟೋದಲ್ಲಿ ಜಾಲಿ ಚಂಡೀಗಢಲ್ಲಿ ಗಾಡಿ ಸರ್ವಿಸ್ ಆಯಿತು. ಆವಾಗಲೇ ಆಗಿನೇ ತುಂಬ ಟೈಮ್ ಆಯಿತು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಏನಂದರೆ ನೋಡ್ಬೋದು, 3960, ಇದರಲ್ಲಿ 619 ರೂಪಾಯಿ RSA ತೊಗೊಂಡಿದ್ದೀನಿ ಇರಲಿ ಅಂತೇಳಿ. ಅದಾದಮೇಲೆ ಎಲ್ಲ ಮಾಡಿದ್ದಾರೆ ನೋಡಿ. ಇಂಜಿನ್ ಆಯಿಲ್ ಚೇಂಜ್ ಮಾಡಿಸ್ಬಾರ್ದು ಅಂತ ಅಂದ್ಕೊಂಡಿದ್ದೆ ನಾನು. ಬಟ್ ನಾವು ಬಂದಿರೋ ಹೀಟ್ಗೆ ಎಲ್ಲಿ ತಿರ್ಗಾ ಏನಾದರೂ ಪ್ರಾಬ್ಲಮ್ ಆಗಿಬಿಡುತ್ತೋ, ಯಾಕೆ ಬೇಕು ಸುಮ್ಮನೆ ರಿಸ್ಕು ಅಂತೇಳಿ ಮಾಡಿಸ್ಕೊಂಬಿಟ್ಟೆ ಚೇಂಜು. ಈಗ ಹೋಗ್ಬೇಕಾದ್ರೆ ಏನು ಮಾಡಿಸಲ್ಲ, ಅದರಲ್ಲೇ ಓಡಿಸೋದು. ಏಕೆಂದರೆ ಮೌಂಟೇನ್ಸ್ ಕಡೆ ಹೋಗ್ತಾಯಿದ್ದೀವಲ್ಲ, ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಇದೆಲ್ಲ ಹಾಕಿದ್ದಾರೆ. ಮತ್ತು ಬೋಲ್ಟು ಚಾರ್ಸಿಸ್ದು ಇದೊಂದು ಬೋಲ್ಟ್ ಇದೆಯಲ್ಲ, ಇದು ಆ್ಯಕ್ಚುಲಿ ಬೆಂಡಾಗಿ ಹೋಗಿತ್ತಂತೆ, ಲೂಸಾಗಿ ಹೋಗಿತ್ತು ಇದು ಆ್ಯಕ್ಚುಲಿ. ಸೊ ಅದೇನಕ್ಕೆ ಲೂಸ್ ಆಗುತ್ತೆ ಅಂತ ನನಗೂ ಗೊತ್ತಿಲ್ಲ. ನೀವೇನಾದ್ರು ಫೇಸ್ ಮಾಡ್ತಾಯಿದ್ರೆ ಏನಿರ್ಬೋದು ರೀಸನ್ ಅಂತೇಳಿ. ಸೊ 2-3 ಸಲ ನಾನು ಆಲ್ರೆಡಿ ತೋರಿಸಿದ್ದೀನಿ ಇದು ಬೆಂಡಾಗುತ್ತೆ ಅಂತೇಳಿ. ಬೆಂಡ್ ಅಂದರೆ ಲೂಸ್ ಆಗುತ್ತೆ ಅಂತೇಳಿ. ಬಟ್ ಆದ್ರೂ ಇನ್ನೂ ಲೂಸ್ ಆಗ್ತಾನೇ ಇದೆ ಇಲ್ಲಿ. ಸೊ ಓಕೆ, ಇವಾಗ ಇಲ್ಲಿಂದ ಹೊರಡೋಣ. ಸರ್ವಿಸ್ ಎಲ್ಲ ಚೆನ್ನಾಗಿ ಮಾಡಿದ್ರು. ನಮ್ಮ ಮುಂದೆನೇ ಎಲ್ಲ ಏನು ಹಾಕ್ತಾಯಿದ್ದೀವಿ, ಏನು ಆಗ್ತಾಯಿಲ್ಲ, ಅದಾದಮೇಲೆ ಬಿಲ್ಲಿಂಗಲ್ಲೂ ಅಷ್ಟೇ ಏನು ಹಾಕಿದ್ದೀವಿ, ಏನು ಹಾಕಿಲ್ಲ ಅಂತ ಹೇಳಿ ಕೊಟ್ಟರು. ಈ ಥರ ಆಗಿದೆ, ಇಷ್ಟಿಷ್ಟು ಆಗಿದೆ ಅಂತೇಳಿ. ಏನಲ್ಲ ಸೂಪರು. ಓಕೆ, ರೂಮ್ಗೆ ಹೋಗೋಣ. ಆಮೇಲೆ ಸಾಯಂಕಾಲ ಹೋಗಿ ಚೈನ್ ಲೂಪ್ ತರಬೇಕು 2 ಸೆಟ್ಟು. ರಾಯಲ್ ಎನ್ಫೀಲ್ಡಲ್ಲಿ ಹೆವಿ ಸ್ಕ್ಯಾಮ್ ಗುರು. ಹೊಸ ಚೈನ್ ಪಾಕೆಟ್ ಹಾಕ್ಸಿರೋದು, ಚೈನ್ ಟೈಟ್ ಆಗಿದೆ ಅಂದ್ಬಿಟ್ಟು. ಸರ್ ಚೈನು ಟೈಟ್ ಇದೆ, ಹೋಗ್ಬಿಟ್ಟಿದೆ ಸ್ಪಾಕೆಟು, ಹೊಸದು ಹಾಕ್ಸ್ಕೊಳ್ಳಿ ಅಂತೆ. ಹೆಂಗೆ ಹೋಗಿದೆ, ಏನೋಗಿದೆ ಹೇಳಪ್ಪ, ಎಕ್ಸ್ಪ್ಲೇನ್ ಮಾಡಪ್ಪ ಸ್ವಲ್ಪ ಅಂದರೆ ಅವನ ಹತ್ರ ಆನ್ಸರೇ ಇಲ್ಲ. ಹೆಂಗೆ ಹೇಳ್ತಾಯಿದೆ ಹೋಗಿದೆ ಅಂತ ಕೇಳಿದ್ರೆ ಏನು ಹೇಳಿ. ಅದಾದಮೇಲೆ BMC ಏರ್ ಫಿಲ್ಟ್ರು ಗುರು ಹಾಕ್ಸಿರೋದು, ಹಾಕ್ಸಿ 10,000 ಓಡಿಸಿಲ್ಲ ಅದನ್ನು. ಏರ್ ಫಿಲ್ಟ್ರ್ ಹೋಗಿದೆ, ಹೊಸದು ಹಾಕ್ಸ್ಬೇಕು. ನೋಡಿ ಎಷ್ಟು ಗಲೀಜಿದೆ ಇದರಲ್ಲಿ. ಅದು ಇರೋದೇ ಹಂಗೆ, ಅದನ್ನೇ ಹಾಕಪ್ಪ ನೀನು, ನನಗೆ ಏನು ಮಾಡಬೇಡ, ಆಯಿಲ್ ಒಂದು ಚೇಂಜ್ ಮಾಡ್ಬಿಟ್ಟು ಕೊಡು ಅಂತ ಬೈದೆ. ಆಮೇಲೆ ನನಗೆ ಏನು ಗುರು ರಾಯಲ್ ಎನ್ಫೀಲ್ಡು. ಅಯ್ಯೋ, ಹೋಟೆಲ್ ಆರ್ಬಿಟ್ ಅಂತೇಳಿ. ಸೊ 1,000 ರೂಪಾಯಿ ಒಬ್ರಿಗೆ ದಿನಕ್ಕೆ. AC ಇದೆ, ಒಳ್ಳೆ ಫೆಸಿಲಿಟಿ ಇದೆ, ಊಟ ಏನೋ ಇಲ್ಲೇ ಸಿಗುತ್ತೆ, ಪಾರ್ಕಿಂಗು ಕೂಡ ಇದೆ, ಒಳಗಡೆನೂ ಇದೆ. ನಮ್ಮ ಬೈಕ್ಸ್ಗೆ ಇಲ್ಲಿ ಕೊಟ್ಟಿದ್ದಾರೆ ಹಿಂದ್ಗಡೆ. ಚೆನ್ನಾಗಿದೆ ಸರ್ವಿಸ್, ಮನೆ ಥರ ಇದು ಹೇಳಬೇಕು ಅಂದರೆ. ನಮ್ಮಲ್ಲಿ ಇಷ್ಟೋ ತನಕ ಸ್ವಲ್ಪ ನಿದ್ದೆ ಮಾಡಿ ಒಂದು ವೀಡಿಯೋ ಎಡಿಟ್ ಮಾಡಿ ಯೂಟ್ಯೂಬ್ಗೆ ಮಲಗಿ ಇವಾಗ ತಿರ್ಗಾ ಚೈನ್ ಲೂಪ್ ತರಕ್ಕೆ ಹೋಗ್ತಾಯಿದ್ದೀನಿ. ಆ್ಯಕ್ಚುಲಿ ಚೈನ್ ಲೂಪ್ ಬೇಕು, ಚೈನ್ ಲೂಪ್ ಇಲ್ಲವೇ ಇಲ್ಲ.
ಚಂಡೀಗಢನ ಜಾಲಿ ರೌಂಡ್ ಆಗ್ತಾ ಇದ್ದೀನಿ. ಚಂಡೀಗಢ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ಒಂಥರ ಪ್ಲ್ಯಾಂಡಾಗಿ ಸಕಾಲ ದೊಡ್ಡ ದೊಡ್ಡ ರೋಡ್ಸು. ಬಟ್ ಏನಂದರೆ ಈಟ್ ಅಷ್ಟೇ, ಈಟ್ ಅಂದ್ಬಿಟ್ರೆ ಮಿಕ್ಕಿದೆಲ್ಲ ಸೂಪರು. ಎಲ್ಲ ಒಂದೇ ಜಾಗದಲ್ಲಿ ಎಲ್ಲ ಸಿಗುತ್ತೆ ಗುರು ಇಲ್ಲಿ ನೋಡಿ. ಓ ಮೈ ಗಾಡ್, ನೋಡೋಣ ಬನ್ನಿ ತೊಗೊಳ್ಳೋಣ. ಗೋಲ್ಡ್ ಅವ್ರದ್ದು ಗಾಡಿ ಕನಸು ರೆಡಿಯಾಗಿ ಬಂದಿದೆ, ನೋಡ್ಬೋದು. ಪಳ 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 ಅನಿಸ್ಬಿಟ್ಟಿದ್ದಾರೆ. ಸೊ ಇಲ್ಲಂತೂ ಫುಲ್ಲು ನಿಮಗೆ ಆಟೋ ಸ್ಪೇರ್ಸ್ದು ಎಲ್ಲನೂ ಸಿಗುತ್ತೆ ಗುರು ಇಲ್ಲಿ. ಎಲ್ಲ ಅದೇ ಇರೋದು ಜಾಸ್ತಿ ಇಲ್ಲಿ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಆಟೋ ಸ್ಪೇರ್ಸೇನೆ ಎಲ್ಲ ಇತ್ತು, ಆಕ್ಸೆಸರೀಸ್ ಜಾಸ್ತಿ, ಸ್ಪೇರ್ಸು ಆಕ್ಸೆಸರೀಸು ಆ ಥರದ್ದು. ಬಟ್ ನಮ್ಮ ತೋಟ ಈ ಗಾಡಿಗಳಿಗೆ ಏನೂ ಸಿಗೋಲ್ಲ ಅಂತ ಅಂದ್ಕೊತೀನಿ. ಬಟ್ ಆದರೂ ಓಕೆ. ಸೊ ಗೋಲ್ಡ್ಗೆ ಒಂದು ಇದು ಏನು ಆಪ್ಟಿಕಲ್ ಅಂದರೆ ಕನ್ನಡಕ ಕ್ಲೀನ್ ಮಾಡೋ ಸ್ಪ್ರೇ ಬೇಕಿತ್ತಂತೆ. ಅದಕ್ಕೆ ಇಲ್ಲಿ ಆಪ್ಟಿಕಲ್ಸ್ ಹೋಗಿ ತೊಗೊಂಡು ಆಮೇಲೆ ಇವಾಗ ಇಲ್ಲಿಂದ ಏನಾದರೂ ಲೈಟಾಗಿ ತಿನ್ನೋಣ ಅಂತ ತಲೆ ನೋವ್ತಾ ಇದೆ, ಏನು ಅಂತ ಗೊತ್ತಿಲ್ಲ. ಬಟ್ ಇಲ್ಲೆಲ್ಲ ಜನ ಇಷ್ಟು ಈಟಲ್ಲ, ಅದು ಹೆಂಗಿರ್ತಾರೆ ಗುರು, ಹಂಗಂತೂ ಅರ್ಥ ಆಗ್ತಾಯಿಲ್ಲ. ಎಷ್ಟು ಈಟಿದೆ ಏನು ಕತೆ ಇಲ್ಲಿ ಬ್ರೋ. ಇಲ್ಲೂ ಏನೂ ಇಲ್ಲ. ಹಾಂ ಏನೂ ಇಲ್ವಲ್ಲ ಇಲ್ಲಿ, ಏನು ಅದೇನೇ ಅರ್ಥ ಆಗ್ತಾಯಿಲ್ಲ. ಇಲ್ಲಿ ಯಾರು ಏನು ಕಾಫಿ ಟೀ ಎಲ್ಲ ಏನು ಕುಡಿಯೋದಿಲ್ಲ ಅನಿಸುತ್ತೆ. ಅಯ್ಯೋ ಓಕೆ. ಸೊ ಇಲ್ಲೊಂದು ಸ್ಯಾಂಡ್ವಿಚ್ ತಿನ್ಕೊಂಡು ಕಾಫಿ ಕುಡ್ಕೊಂಡು ಹಾಂ ಇವಾಗ ಇಲ್ಲಿಂದ ಓಡ್ತಾಯಿದ್ದೀವಿ. ಸೊ ಇವತ್ತಿನ ದಿವಸ ಮುಗೀತು, ಗಾಡಿಗಳು ಸರ್ವಿಸ್ ಮಾಡಿಸ್ಕೊಂಡಿದ್ದು ಅದು ಇದೆ ಆಯ್ತು ಇವತ್ತು ಫುಲ್ಲು. ಹೋಗೋಣ, ಲೆಟ್ಸ್ ಗೋ. ಇಲ್ಲೇನು ಗೊತ್ತಾ ಸ್ನೇಹಿತರೆ, ಹುಡುಗರೆಲ್ಲ ನಮ್ಮ ಥರ ಈ ಥರ ಗಾಡಿಗಳು ತೊಗೊಳ್ಳೋದ ನೋಡಿ, ಜಾಲಿಯಾಗಿ ಸ್ಪ್ಲೆಂಡರ್ ತೊಗೊಂಡ್ಬಿಡ್ತಾರೆ ಅವರು. ಸ್ಪ್ಲೆಂಡರು ಇಲ್ಲಾಂದರೆ ಇದು ಬುಲೆಟ್ ಸ್ಟ್ಯಾಂಡರ್ಡ್ ಅವ್ರ ಫೇವ್ರೇಟ್ ಗಾಡಿ. ಅದೊಂದೊಂಥರ ಹ್ಯಾಂಡ್ಲ್ ಹಾಕ್ಸ್ಕೊಂಡು ಜಾಲಿಯಾಗೂ ಇರುವಂಥರ ಸೂಪರು. ಇಲ್ಲಿ ನೋಡಿ ಹುಡುಗರು HP ಗಾಡಿ ನೋಡಿ, ನನ್ನ ಫೇವ್ರೇಟ್ ಟ್ರಕ್ಕು ಎಲೆಕ್ಸ್. ಒಂದು ದಿವಸ ಈ ಗಾಡಿನ ತೊಗೊಳ್ತೀನಿ ಯಾವತ್ತಾದರೂ ಒಂದು ದಿವಸ. ನಾವು ತಗೊಳ್ಳೋ ಅಷ್ಟೊತ್ತಿಗೆ ಅದಕ್ಕಿಂತ ಒಳ್ಳೆ ಗಾಡಿಗಳು ಬಂದಿರುತ್ತೆ ಏನೋ, ಇರಲಿ.